ರಾಜ್ಯ ಸರ್ಕಾರಿ ನೌಕರರ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಡಿಸೆಂಬರ್ 12ರಂದು ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಅಧ್ಯಕ್ಷ ಜಯಕುಮಾರ್ ಎಚ್ಎಸ್ ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ PFRDA ಕಾಯ್ದೆ ಆಧಾರಿತ NPS ಹಾಗೂ UPS ಪಿಂಚಣಿ ಪದ್ಧತಿಗಳಿಂದ ನೌಕರರ ಮತ್ತು ಸರ್ಕಾರದ ವಂತಿಗೆ ಹಣ ಮಾರುಕಟ್ಟೆ ಪಾಲಾಗುತ್ತಿದೆ. ನಿವೃತ್ತಿ ಕಾಲದಲ್ಲಿ ನೌಕರರಿಗೆ ಪಿಂಚಣಿ ಹಣ ಸಿಗದೆ ವಂಚಿಸಲಾಗುತ್ತಿದೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಅಂದಾಜು 2.80 ಲಕ್ಷ ಹುದ್ದೆಗೆ ಹೊರಗುತ್ತಿಗೆ, ದಿನಗೂಲಿ ಹಾಗೂ ಅರೆಕಾಲಿಕ ಆಧಾರದ ಮೇಲೆ ವಿದ್ಯಾವಂತ ಯುವಜನರನ್ನು ನೇಮಿಸಿ ತೀವ್ರವಾಗಿ ಶೋಷಿಸಲಾಗುತ್ತಿದೆ. ಇದು ಎಲ್ಲರ ಹಕ್ಕುಗಳ ಉಲ್ಲಂಘಿಸುವ ಕೆಲಸ ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಿ ನೌಕರರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಾವು ಈ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು, ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಕಲಬುರಗಿಯಲ್ಲಿ ನಾವು ಇವತ್ತು ಮತ್ತು ನಾಳೆ ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಹಳೆಯ ನಿಶ್ಚಿತ ಪಿಂಚಣಿ ಪದ್ಧತಿ ಇದೆ ಅದನ್ನು ರದ್ದು ಮಾಡಿ PFRDA ಕಾಯ್ದೆ ಅನುಸಾರ ಏನು ಕೇಂದ್ರ ಸರ್ಕಾರ NPS ಮತ್ತು UPS ಪಿಂಚಣಿ ಪದ್ಧತಿಯನ್ನು ಜಾರಿಗೆ ತಂದಿದೆ, ಅದು ಷೇರು ಮಾರುಕಟ್ಟೆ ಆಧಾರಿತ ಪದ್ಧತಿಯಾಗಿದ್ದು ನೌಕರರಿಗೆ ಯಾವುದೇ ರೀತಿ ಪಿಂಚಣಿ ಸಿಗ್ತಾ ಇಲ್ಲ. ಬಹಳ ಕಡಿಮೆ ಮೊತ್ತದ ಪಿಂಚಣಿ ಸಿಗ್ತಾ ಇದೆ. ಇದರಿಂದಾಗಿ ಅವರಿಗೆ ಹಲವಾರು ಸಮಸ್ಯೆಗಳು ಸಂಧ್ಯಾ ಕಾಲದಲ್ಲಿ ಎದುರಾಗ್ತಾ ಇದ್ದಾವೆ. ಹಾಗೆಯೇ ರಾಜ್ಯ ಸರ್ಕಾರದಲ್ಲಿ ಸುಮಾರು 2,80,000 ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲೆಲ್ಲ ಸುಮಾರು 3 ಲಕ್ಷದಷ್ಟು ಹೊರಗುತ್ತಿಗೆ, ಗುತ್ತಿಗೆ ಮತ್ತೆ ದಿನಗೂಲಿ ಆಧಾರದಲ್ಲಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಅರ್ಹರಿದ್ದಾರೆ ಅವ್ರನ್ನ ರೆಗ್ಯುಲರೈಸ್ ಮಾಡ್ಕೋಬೇಕು, ವಿಶೇಷ ಪ್ರಾತಿನಿಧ್ಯ ಕೊಟ್ಟು ಅನ್ನುವಂಥದ್ದು ನಮ್ಮ ಬೇಡಿಕೆ. ಮತ್ತು ಹಾಗೆಯೇ ಶಿಕ್ಷಕರಿಗೆ TET ಏನು ಟೆಸ್ಟನ್ನು ಕಡ್ಡಾಯ ಮಾಡಲಾಗಿದೆ. ಇದರಿಂದಾಗಿ ಅವರಿಗೆ ಕೆಲವು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಒಂದು ಆತಂಕ ಎದುರಾಗಿದೆ. ಸೊ ಇದನ್ನು ಒಂದು ಕೇಂದ್ರ ಸರ್ಕಾರ ಸೂಕ್ತ ತಿದ್ದುಪಡಿ ತೆಗೆದು TET ಏನು ಕಡ್ಡಾಯ ಮಾಡಲಾಗಿದೆ, ಈ ಸುಮಾರು 20-30 ವರ್ಷ ಸೇವೆ ಸಲ್ಲಿಸಿರುವಂಥ ಶಿಕ್ಷಕರಿಗೆ ಅದನ್ನು ರದ್ದು ಮಾಡಬೇಕು. ಕೇವಲ ಪ್ರಾಸ್ಪೆಕ್ಟಿವ್ ಆಗಿ ಅಷ್ಟೇ ಅದನ್ನು ಜಾರಿಗೊಳಿಸಬೇಕು. ಮತ್ತು ಹಾಗೆಯೇ ರಾಜ್ಯ ಸರ್ಕಾರ ಜಾರಿಗೊಳಿಸ್ತಾ ಇರುವಂತಹ ಒಂದು ನಗದು ರಹಿತ ಆರೋಗ್ಯ ಚಿಕಿತ್ಸೆ, ಈಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಏನಿದೆ ಅದರಲ್ಲಿ ಹಲವಾರು ತೊಡಕುಗಳಿದ್ದಾವೆ. ನೌಕರರಿಗೆ ಸೂಕ್ತವಾದಂತಹ ಅವರ ಕುಟುಂಬಸ್ಥರುಗಳಿಗೆ ಹಿಂದೆ ಇದ್ದಂತಹ ರಿಇಂಬರ್ಸ್ಮೆಂಟ್ ಅಲ್ಲಿ ಒಂದಷ್ಟು ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ಮರುಪಾವತಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದರೆ ಈ ಆರೋಗ್ಯ ಸಂಜೀವಿನಿ ಕ್ಯಾಶ್ಲೆಸ್ ಅಂತ ಹೇಳಿದ್ರು ಕೂಡ ಇನ್ನೂ ಹೆಚ್ಚಿನ ಆಸ್ಪತ್ರೆಗಳನ್ನು ನೆಟ್ವರ್ಕಿಂಗ್ ಮಾಡಲಾಗಿಲ್ಲ. ಹಾಗೆಯೇ ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಹೋದಾಗ ಹೆಚ್ಚುವರಿ ಶುಲ್ಕವನ್ನು ನಿಮಗೆ ಇಂತಹ ಚಿಕಿತ್ಸೆಗೆ ಇನ್ನೂ ಹೆಚ್ಚುವರಿಯಾಗಿ ನೀವು ಕೊಡಬೇಕು, ಪೇಯ್ನ್ ಕೊಟ್ಟರಷ್ಟೇ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ, ಈ ರೀತಿ ಹಲವಾರು ಸಬೂಬುಗಳನ್ನು ಹೇಳ್ಕೊಂಡು ನೌಕರರನ್ನ ಸುಲಿಗೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಇಂತಹ ವ್ಯತ್ಯಯಗಳನ್ನು ಸರ್ಕಾರ ಸರಿಪಡಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.